ಬಾಳ್ಬಾರ್ದು. ನಾಳೆ ನಿನ್ನ ಕ್ಲಿನಿಕ್ ಓಪನಿಂಗ್ ಇದೆ ಅಲ್ವಾ? ಒಂದು ಕೆಲಸ ಮಾಡು, ಏನೇನು ಬೇಕು ಎಲ್ಲ ಲಿಸ್ಟ್ ಹಾಕು. ನಾಳೆ ನಾನು ಬೇಗ ಬರ್ತೀನಿ, ಇಬ್ರು ಹೋಗಿ ಜೊತೆಗೆ ತರೋಣ. ಮನೆಗೆ ಹೋಗಿದ ತಕ್ಷಣ ಟ್ಯಾಬ್ಲೆಟ್ ತಗೋಬೇಕು, ಮರಿಬೇಡ. ನಾಳೆಯಿಂದ ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಎಲ್ಲ ಮಾಡಬೇಕು. ನೀ ನನ್ನ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನನ್ನ ಜೊತೆ ಕರ್ಣ ಇದ್ದಾರಲ್ವಾ, ಅವ್ರು ನನ್ನ ಚೆನ್ನಾಗೇ ನೋಡ್ಕೋತಾರೆ. ನಾವು ನಮ್ಮ ಮನೇಲಿದ್ದೀವಿ, ಇದನ್ನ ಬೇರೆ ಯಾರ್ದೋ ಮನೆ ಅನ್ಕೋಬಾರ್ದು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅಮ್ಮನ ಡಿಸಿಷನ್ ಓಕೆ ಅಲ್ವಾ ನಿನಗೆ? ಏನಾಯ್ತು? ಏನೋ ಡಿಸಿಷನ್ ಅಂತ ಹೇಳ್ತಿದ್ರಿ? ಅದೇನಿಲ್ಲ, ಮಗು ಜೊತೆ ಮಾತಾಡ್ತಿದ್ದೆ. ಏನಾಯ್ತು? ಯಾಕೆ ಮಾತು ನಿಲ್ಸ್ಬಿಟ್ರಿ? ಕಂಟಿನ್ಯೂ ಮಾಡಿ. ಬೇಕಾದ್ರೆ ನಾನು ಜಾಯ್ನ್ ಆಗ್ತೀನಿ. ಹಾಯ್ ಪುಟ್ ದೇವ್ರೆ, ಹೇಗಿದ್ದೀರಾ? ಒಳಗಡೆ ಕಂಡೀಷನ್ಸ್ ಹೇಗಿದೆ? ಅಮ್ಮ ಟೈಮ್ ಟು ಟೈಮ್ ಊಟ ಕಳಿಸ್ತಿದಾರಾ ಅಥವಾ ಮರ್ತೋಗ್ತಿದಾರಾ? ಅಮ್ಮ ತುಂಬಾ ಜಾಣೆ, ಹಾಗೆಲ್ಲ ಊಟ ಸ್ಕಿಪ್ ಮಾಡಲ್ಲ ಅಂತ ಹೇಳು. ಹೀಗೆ ಮಗು ಹತ್ರ ಮಾತಾಡ್ತಾ ಇರಿ. ಮಗು ಕಲಿಯೋ ಮೊದಲನೇ ಭಾಷೆ ಅಮ್ಮನ ಭಾಷೆ. ಹಾಗೆ ನಿಧಿ ಅಜ್ಜಿ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಏನೇ ಬೇಕಿದ್ರು ಕೇಳಿ. ಥ್ಯಾಂಕ್ ಯು. ಅಯ್ಯೋ, ಮೊದ್ಲಿ ಥ್ಯಾಂಕ್ಸ್ ಅನ್ನೋ ವರ್ಡ್ ಬ್ಯಾನ್ ಮಾಡಬೇಕು. ಅದೆಸಲ್ಲ ಅಂತ ಹೇಳ್ತೀರಾ? ಅಲ್ಲ, ಈ ಸಲ ಹೇಳ್ತಿರೋದಕ್ಕೆ ಒಂದು ಸ್ಪೆಸಿಫಿಕ್ ರೀಸನ್ ಇದೆ. ಅದೇನು ಅಂತ ಹೇಳಿ ಪ್ಲೀಸ್. ಆ ದಿನ ನಾನು ಅಬಾರ್ಟ್ ಮಾಡ್ಸಕ್ಕೆ ಹೋಗಿದ್ದಾಗ ನನ್ನನ್ನು ತಡಿದೇ ಇದ್ದಿದ್ರೆ ಇದನ್ನೆಲ್ಲ ನಾನು ಅನುಭವಿಸೋದಕ್ಕೆ ಅವಕಾಶನೇ ಇರ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ಈ ಕ್ಷಣ, ಈ ಫೀಲಿಂಗ್, ಅಮ್ಮ ಆಗಕ್ಕೆ ಹೊರಟಿರೋ ಪ್ರತಿ ದಿನಾನೂ ನನಗೆ ತುಂಬ ಖುಷಿ ಕೊಡ್ತಿದೆ. ಅದಕ್ಕೆ ಥ್ಯಾಂಕ್ ಯು. ಇದ್ರಲ್ಲಿ ನನ್ನ ದೊಡ್ಡತನ ಏನೂ ಇಲ್ಲ. ಪಾಪ ಪುಟ್ಟ ಜೀವ ಈ ಪ್ರಪಂಚ ನೋಡೋ ಅವಕಾಶ ಕಳ್ಕೋಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ನಾವು ಮಾಡೋ ತಪ್ಪಿಗೆ ಇನ್ನೂ ಹುಡ್ದೇ ಇರೋ ಮಗು ಯಾಕ್ರಿ ಅನುಭವಿಸ್ಬೇಕು? ಅದು ಹುಟ್ಟದ ಮೇಲೆ ಅದಕ್ಕೆ ಪ್ರೀತಿ, ಗೌರವ, ರಕ್ಷಣೆ ಪ್ರತಿಯೊಂದು ಸಿಗಬೇಕು. ತಪ್ಪು ಮಾಡಿಬಿಟ್ಟೆ ಅಲ್ವಾ ನಾನು ತೇಜಸ್ ವಿಷಯದಲ್ಲಿ? ಪ್ರೀತಿಲಿ ಇದೆಲ್ಲ ಸಹಜ ರೀ. ನಂಬಿ ನಡಿತೀವಿ, ಪಶ್ಚಾತ್ತಾಪ ಪಡ್ತೀವಿ, ಆಮೇಲೆ ಕಲ್ತ್ಕೋತೀವಿ. ಈಗ ನನಗೆ ಎಲ್ಲ ಅರ್ಥ ಆಗ್ತಿದೆ. ನೋಡ್ತಾ ಇರಿ, ನಾಳೆ ದಿನ ಮಗು ನಿಮ್ಮನ್ನ ನೋಡಿ ನಗ್ದಾಗ ನೀವು ಎಂತ ಒಳ್ಳೆ ಡಿಸಿಷನ್ ತಗೊಂಡ್ರಿ ಅಂತ ನಿಮ್ಗೆ ರಿಯಲೈಸ್ ಆಗೇ ಆಗುತ್ತೆ. ಸರಿ, ಈಗ ನಿಮ್ ಪುಟ್ಟ ದೇವ್ರಿಗೆ ಮಲ್ಗಕ್ಕೆ ಹೇಳಿ. ಗುಡ್ ನೈಟ್ ದೇವ್ರೆ. ಗುಡ್ ನೈಟ್. ಕರ್ಣ, ನೀವಿಲ್ಲೇ ಮಲ್ಕೋಬೋದಲ್ವಾ? ಅಲ್ಲ, ಇಫ್ ಯು ಡೋಂಟ್ ಮೈಂಡ್. ನೀವು ಪ್ರತಿ ಸಲ ಕೆಳಗೆ ಮಲ್ಗದ್ ನೋಡಿ ನನಗೆ ಅನ್ಕಂಫರ್ಟಬಲ್ ಆಗುತ್ತೆ. ಅಯ್ಯೋ, ನೀವು ಆಗಲ್ಲ ಅನ್ಕೋಬೇಡಿ. ನನ್ಗೆ ಇಲ್ಲೇ ಆರಾಮಾಗಿ ನಿದ್ದೆ ಬರುತ್ತೆ. ಅದೇನೋ ಹೇಳ್ತಾರಲ್ಲ, ಚಿಂತೆ ಇಲ್ದಿರೋನ್ಗೆ ಸಂತೆಲೋ ನಿದ್ದೆ ಅಂತ. ನಾವು ಎಲ್ಲಿ ಮಲಗ್ತೀವಿ ಅನ್ನೋದಕ್ಕಿಂತ ಎಷ್ಟು ಆರಾಮಾಗಿ ಮಲಗ್ತೀವಿ ಅನ್ನೋದು ಇಂಪಾರ್ಟೆಂಟು. ಡೋಂಟ್ ವರಿ. ಗುಡ್ ನೈಟ್. ನಿತ್ಯ, ಕೆಲವು ವಿಷಯಗಳು ನಿಮ್ಗೆ ಗೊತ್ತಾಗೋದೇ ಇಲ್ಲ ಕಣೋ. ಸುಮ್ಮನೆ ಮದುವೆ ಆಗ್ಬಿಡ್ತೀರಾ ಅಷ್ಟೇ. ನಿತ್ಯ, ಇವನೇನೇ ಹೇಳಿದ್ರು ಸರಿ, ಯಾವುದೇ ಕಾರಣಕ್ಕೂ ಇವನ್ನ ಕೆಳಗಡೆ ಮಲ್ಗಕ್ ಬಿಡ್ಬೇಡ. ಅರ್ಥ ಆಯ್ತಾ? ನೋಡು, ಇಂಥ ನಾನ್ಸೆನ್ಸ್ ಮತ್ತೆ ನನ್ನ ಕಣ್ಣಿಗೆ ಬೀಳಬಾರ್ದು. ಇದು ನಿಮ್ಮಿಬ್ರಿಗೂ ಲಾಸ್ಟ್ ವಾರ್ನಿಂಗ್. ಅರ್ಥ ಆಯ್ತಾ? ಆಯ್ತು ಬಂಗಾರಿ, ಇನ್ಮೇಲೆ ಈ ಥರ ತಪ್ಪಾಗಲ್ಲ. ಸಾರಿ. ಹೋಗಿ ಮಲ್ಕೋ. ಗುಡ್ ನೈಟ್. ನಿಂಗೆ ಈ ಮೂತಿ ಸೂಟೇ ಆಗಲ್ಲ. ಎಲ್ಲಿ ಸ್ಮೈಲ್ ಮಾಡು, ಇಷ್ಟೇ ಸ್ಮೈಲ್ ಮಾಡು ನೋಡೋಣ. ಸಾಕ? ಈಗೆಲ್ಲ ಮಾತಾಡ್ಬಿಟ್ಟು ನನ್ನ ಕೋಪನ ಕಡಿಮೆ ಮಾಡ್ಬಿಡ್ತೀಯ ಅಲ್ವಾ? ಸರಿ ಸರಿ,
ಲೇಟಾಗಿದೆ ಮಲಿಕೊಳ್ಳಿ. ಗುಡ್ ನೈಟ್ 3 ಜನಕ್ಕೂ. ಏಯ್ ಇನ್ನು ಏನು ಇಲ್ಲೇ ಕೂತಿದ್ಯಾ? ಎದ್ದು ಬಾ. ನಡಿಯಮ್ಮ. ಬಾ ಬಾ ಬಾ. ಹಾಂ ನಡಿ ನಡಿ. ನಾಳೆ ಫಂಕ್ಷನ್ ಮಲ್ಕೋ ಅಮ್ಮ. ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಕ್ಲಿನಿಕ್ ಹೋಗಬೇಕು. ಪಾಪ ನಿದ್ದಿರಾಗಲೇ ಕಾಯ್ತಾ ಇರ್ತಾರೆ. ಸರ್ 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 ಏನಾಯ್ತು? ಇವತ್ತು 3 ಎಕ್ಸ್ಪೀರಿಯನ್ಸ್ ಡಾಕ್ಟರು ಲೀವ್ ಹಾಕ್ಬಿಟ್ಟಿದ್ದಾರೆ ಸರ್. ಹೌದಾ? ಹೌದು ಸರ್, ಎಲ್ರಿಗೂ ಎಮರ್ಜೆನ್ಸಿ ಇದೆ ಅಂತ ಲೀವ್ ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ದಾರೆ ಸರ್. ಇವತ್ತು ತುಂಬ ಆಪರೇಷನ್ಗಳು ಲೈನಪ್ ಆಗಿಬಿಟ್ಟಿದೆ. ಅದರಲ್ಲೂ ಸುಮಾರು ಕೇಸ್ಗಳು ಕಾಂಪ್ಲಿಕೇಟೆಡ್ ಇದೆ ಸರ್. ಇರೋ ಡಾಕ್ಟರ್ಸ್ ಎಲ್ಲ ಅದನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಅಂತ ರೋಜಿ ಅವರು ಹೇಳ್ತಾ ಇದ್ರು. ಅದಕ್ಕೆ ಸ್ವಲ್ಪ ಟೆನ್ಷನ್ ಆಯ್ತು ಸರ್ ನನಗೆ. ಡೋಂಟ್ ವರಿ, ಕ್ರಿಟಿಕಲ್ ಕೇಸ್ ನಾನು ತಗೋತೀನಿ. ಮಿಕ್ಕಿರೋ ಕೇಸ್ನ ಬೇರೆಯವ್ರಿಗೆ ಅಸೈನ್ ಮಾಡಿ ಕ್ವಿಕ್. ಸರಿ ಸರ್. ವೃತ್ತಿ ಧರ್ಮ ಎಥಿಕ್ಸ್ ನೀನು ಸುಮ್ಮನೆ ಬಿಡೋನಲ್ಲ, ನಾನು ನಿನ್ನನ್ನು ಸುಮ್ಮನೆ ಬಿಡೋಳಲ್ಲ.